ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 6th ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಪ್ರಮುಖ 5 ಅಂಕದ ಪ್ರಶ್ನೆ ಡಿಡಕ್ಷನ್ ಎಟಿಸಿ ಎಟಿಸಿ ಸೆಕ್ಷನ್ ನಲ್ಲಿ ಬರುವಂತಹ ಡಿಡಕ್ಷನ್ ಕ್ಯಾಲ್ಕುಲೇಷನ್ ನ ಯಾವ ರೀತಿ ಮಾಡಬೇಕು, ಫಾರ್ಮ್ಯಾಟ್ ಏನಿರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲಿಗೆ ಫಾರ್ಮ್ಯಾಟ್ ನೋಡೋಣ. ಎರಡು ಕಾಲಮ್ ಹಾಕೋಬೇಕಾಗುತ್ತೆ, ಪರ್ಟಿಕ್ಯುಲರ್ ಮತ್ತು ರುಪೀಸ್ ಕಾಲಮ್. ಮೊದಲಿಗೆ ಇಲ್ಲಿ LIC ಪ್ರೀಮಿಯಂ ಅಂತ ಬರ್ತಿದ್ದೀನಿ, 1 ಟ್ರಾನ್ಸಾಕ್ಷನ್ಸ್. LIC ಪ್ರೀಮಿಯಂ. ಕ್ವಶನ್ ಅಲ್ಲಿ ಏನ್ ಮಾಡ್ತಾರೆ, LIC ಪ್ರೀಮಿಯಂ ಬಗ್ಗೆ ಕೊಟ್ಟಿರ್ತಾರೆ. ಇದು ಫಸ್ಟ್ ಯಾವ್ದು ತಗೋಬೇಕು ತಗೋಬಾರದು, ಆಮೇಲೆ ಕ್ಯಾಲ್ಕುಲೇಷನ್ ಏನ್ ಅಡ್ಜಸ್ಟ್ಮೆಂಟ್ ಬರುತ್ತೆ ನೋಡೋಣ. LIC ಪ್ರೀಮಿಯಂ ನಲ್ಲಿ ಅವನು ಓನ್ ಲೈಫ್ ಅಂತ ಕೊಟ್ಟಿದ್ರೆ, ವೈಫ್ ಅಂತ ಕೊಟ್ಟಿದ್ರೆ, ಸ್ಪೌಸ್ ಅಂತ ಕೊಟ್ಟಿದ್ರೆ, ಸನ್ ಅಂತ ಕೊಟ್ಟಿದ್ರೆ, ಡಾಟರ್ ಅಂತ ಕೊಟ್ಟಿದ್ರೆ, ಓನ್ ಲೈಫ್, ವೈಫ್, ಸ್ಪೌಸ್, ಸನ್, ಡಾಟರ್. ಈ 5 ಲೈಫ್ ಮೇಲೆ ಬಿಟ್ಟು ಮದರ್, ಫಾದರ್, ಸನ್ ಇನ್ ಲಾ, ಡಾಟರ್ ಇನ್ ಲಾ, ಬೇರೆ ಯಾವ ರಿಲೇಷನ್ ಹೆಸರು ಕೊಟ್ಟರು ಕೂಡ ನಾವು ತಗೋಬಾರ್ದು. ಇದನ್ನ ತಗೊಳ್ಳುವಾಗ ರೂಲ್ಸ್ ಏನಂದ್ರೆ, ಪಾಲಿಸಿ ಅಮೌಂಟ್ ಕೊಟ್ಟಿದ್ರೆ 2 ರೀತಿ ಪರ್ಸೆಂಟೇಜ್ ನೀವು ನೆನ್ಪಿಟ್ಕೋಬೇಕು. ಒಂದು 10%, ಒಂದು 20%. 2012 ಮಾರ್ಚ್ 31, ಅದರ ನಂತರದಲ್ಲಿ ಇದ್ರೆ 31st ಮಾರ್ಚ್ 2012. 2012 ಮೇಲೆ ಇದ್ರೆ ಅದಕ್ಕೆ 10%, ಬಿಫೋರ್ ಇದ್ರೆ 20%. ಪಾಲಿಸಿ ಅಮೌಂಟ್ ಮೇಲೆ ಪರ್ಸೆಂಟೇಜ್ ಮಾಡ್ಬಿಟ್ಟು ಕಂಪೇರ್ ಮಾಡ್ಬೇಕು. ಅವ್ರು ಕೊಟ್ಟಿರುವಂತ ಅಮೌಂಟ್ ಇದು ಯಾವ್ದು ಲೆಸ್ ಅಮೌಂಟ್ ಇದೆ ಅದನ್ನ ಆನ್ಸರ್ ಆಗಿ ತಗೋಬೇಕು. ಸೆಕೆಂಡ್ ಬರೋಣ ಫಂಡ್ಸ್. ಫಂಡ್ಸ್ ನಲ್ಲಿ ಯಾವ್ಯಾವ ಫಂಡ್ ತಗೋಬೇಕು, ಸ್ಟ್ಯಾಟ್ಯೂಟರಿ ಫಂಡ್, ರಿಕಾಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, PPF, RF ಮತ್ತು SF. ಇದನ್ನ ಬಿಟ್ಟು URPF, ಬೇರೆ ಯಾವ್ದಾದ್ರು ಫಂಡ್ ಯಾವ್ದು ತಗೋಬಾರದು. ಈ 3 ಫಂಡ್ ಮಾತ್ರ ತಗೋಬೇಕು. ಇನ್ನು NSC ಅಲ್ಲಿ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ನಲ್ಲಿ 8th ಇಶ್ಯೂ ಮಾತ್ರ ತಗೋಬೇಕು, ಬೇರೆ ಇಶ್ಯೂ ಕೊಟ್ಟರೆ ತಗೋಬಾರದು. ಟ್ಯೂಷನ್ ಫೀಸ್ ಕೊಟ್ಟರೆ ತಗೋಬೇಕು, ಡಿಪಾಸಿಟ್ಸ್ ಕೊಟ್ಟರೆ ತಗೋಬೇಕು. ಡಿಪಾಸಿಟ್ಸ್ ಎಲ್ಲಿ ಇರಬೇಕು, ನ್ಯಾಷನಲ್ ಸ್ಕೀಮ್ ನಲ್ಲಿ, ಸೀನಿಯರ್ ಸಿಟಿಜನ್ ಸ್ಕೀಮ್ ನಲ್ಲಿ, ಪೋಸ್ಟ್ ಆಫೀಸ್ ನಲ್ಲಿ. ಅದರ್ಸ್ ಅಂದ್ರೆ ಇನ್ನು UTI, ULIP, ನಬಾರ್ಡ್ ಟರ್ಮ್ ಡಿಪಾಸಿಟ್. ನಬಾರ್ಡ್ ಕೂಡ ತೆಗೆದಿದ್ದಾರೆ ಇವಾಗ. ಇನ್ನೊಂದಿದೆ, ಇದು ಈ ನಬಾರ್ಡ್ ನ ತೆಗೆದಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡೋದು ಏನು ಇರುತ್ತೆ ಅನ್ನೋದು ನಾವು ಲೆಕ್ಕದ ಮೂಲಕ ನೋಡ್ಕೊಳ್ಳೋಣ. ಮ್ಯಾಕ್ಸಿಮಮ್ ಲಿಮಿಟ್ ಒಂದು ನೆನ್ಪಿಟ್ಕೋಬೇಕು. ನಾವು ಕಂಡುಹಿಡಿದ್ರ ಆನ್ಸರ್ ಮ್ಯಾಕ್ಸಿಮಮ್ ಲಿಮಿಟ್ ಎರಡನ್ನು ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಲೆಸ್, ಯಾವ್ದು ಕಡಿಮೆ ಇದೆ ಅದನ್ನ ನಾವು ಆನ್ಸರ್ ಆಗಿ ತಗೋಬೇಕಾಗತ್ತೆ. ಈಗ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಮೂಲಕ ನೋಡೋಣ. ಈಗ ಸಿಂಗಲ್ ಇಂಡಿವಿಜುವಲ್ ತಗೊಂಡಿದ್ದೀನಿ, ಮಲ್ಟಿಪಲ್ ಇಂಡಿವಿಜುವಲ್ ಕೊಟ್ಟಿರ್ತಾರೆ, ಅಂದ್ರೆ ಇಬ್ರಿಬ್ರು ವ್ಯಕ್ತಿಗಳದ್ದು ಕೊಟ್ಟಿರ್ತಾರೆ. ಇದನ್ನ ತಗೊಂಡಿರೋದು ಒಬ್ಬ ವ್ಯಕ್ತಿದು ತಗೊಂಡಿದ್ದೀನಿ. ಈ ಎಕ್ಸಾಂಪಲ್ ಈ ವಿಡಿಯೋದಲ್ಲಿ ಒಂದು ವ್ಯಕ್ತಿದು ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಮಲ್ಟಿಪಲ್ ವ್ಯಕ್ತಿಗಳಿದ್ದನ್ನ ನೋಡೋಣ. From the following information provided by Vivek, compute the amount of reduction allowable under section ATC. ಕ್ವಶನ್ ಅಲ್ಲಿ ಇನ್ಸೂರೆನ್ಸ್ ಕೊಟ್ಟಿದ್ದಾರೆ. ಆಲ್ರೆಡಿ ಹೇಳಿದೀನಿ, ಓನ್ ಅಂತ ಬಂದ್ರೆ, ವೈಫ್ ಅಂತ ಬಂದ್ರೆ, ಸ್ಪೌಸ್ ಅಂತ ಬಂದ್ರೆ, ಸನ್, ಡಾಟರ್, ಇವು 5 ಶಬ್ದ ಬಿಟ್ಟು ಬೇರೆ ಬಂದ್ರೆ ತಗೋಬಾರ್ದು. ಇದು ಓನ್ ಇರೋದ್ರಿಂದ ತಗೋತೀವಿ. ತಗೊಳ್ಳುವ ಕ್ಯಾಲ್ಕುಲೇಷನ್ ಅವ್ರು ಕೊಟ್ಟಿರೋ ಪೇಡ್ ಅಮೌಂಟ್ ಪಾಲಿಸಿ ಅಮೌಂಟ್ ಮೇಲೆ 20 10% ಚೆಕ್ ಮಾಡಬೇಕು. ಬಿಫೋರ್, ಪ್ರಿಯರ್ ಅಂದ್ರೆ ಮೊದಲು. ಮಾರ್ಚ್ 31, 2012 ಮೊದಲು ಇರೋದ್ರಿಂದ 20%. 2 lakh ಮೇಲೆ 20% ಮಾಡಿದಾಗ 40,000 ಬರುತ್ತೆ. ಇದು 25,000 ಇದೆ. ವಿಚ್ ಎವರ್ ಇಸ್ ಲೀಸ್ಟ್ 25,000. ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಂ ಪೇಡ್, ಮತ್ತೆ ಲೈಫ್ ಇನ್ಸೂರೆನ್ಸ್ ಬಂದಿದೆ. ಈ ಸಲ ವೈಫ್ ಅಂತ ಇದೆ, ತಗೋತೀವಿ. ಪೇಡ್ ಅಮೌಂಟ್ 20,000 ಇದೆ. ಪಾಲಿಸಿ ಅಮೌಂಟ್ 1 lakh ಇದೆ. ಪಾಲಿಸಿ ಅಮೌಂಟ್ ಮೇಲೆ ಇದು 31st ಮಾರ್ಚ್ 2012 ನ ದಾಟಿ ಇದೆ, ಡೇಟು ಏಪ್ರಿಲ್ ಇದೆ, ಮಾರ್ಚ್ ದಾಟಿದೆ 12 ನ. ಆದ್ರಿಂದ ನಾವ್ ಏನ್ ಮಾಡ್ತೀವಿ, ಇದಕ್ಕೆ 10% ಮಾಡ್ತೀವಿ. 1 lakh 10% ಮಾಡಿದಾಗ 10,000 ಆಯ್ತು. ಇದು 20,000 ಇದೆ. ವಿಚ್ ಎವರ್ ಇಸ್ ಲೆಸ್ 10,000. ಸ್ಟ್ಯಾಟ್ಯೂಟರಿ ಪ್ರಾವಿಡೆಂಟ್ ಫಂಡ್. ಫಂಡ್ ನಲ್ಲಿ 3 ತಗೋತೀವಿ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಬಂದ್ರೆ, ರಿಕಾಗ್ನೈಸ್ಡ್ ಫಂಡ್ ಬಂದ್ರೆ, ಸ್ಟ್ಯಾಟ್ಯೂಟರಿ ಫಂಡ್ ಬಂದ್ರೆ ತಗೋತೀವಿ. ನೆಕ್ಸ್ಟ್ ಸನ್ಸ್ ಟ್ಯೂಷನ್ ಫೀಸ್ ಬಂದ್ರೆ ತಗೋತೀವಿ. ಸಬ್ಸ್ಕ್ರಿಪ್ಷನ್ ತಗೋತೀವಿ. ಇದೇನಿದೆ ನಬಾರ್ಡ್, ಇದೊಂದೇ ಇವಾಗ ಚೇಂಜ್ ಮಾಡಿರೋದು. ನಬಾರ್ಡ್ ನ ಬಿಟ್ಬಿಡಿ. ಆನ್ಸರ್ಸ್ ನೋಡೋಣ. ಆಲ್ರೆಡಿ ನಾನು ಹೆಂಗ್ ಬಿಡಿಸು ಅಂತ ಹೇಳಿದೀನಿ, 1th ಬರ್ಕೊಂಡಿದ್ದೀನಿ. LIC ಪ್ರೀಮಿಯಮ್ ಆಕ್ಚುಲ್ ಅಮೌಂಟ್ 25,000 ಇದೆ. ಪಾಲಿಸಿ ಅಮೌಂಟ್ 2 lakh ಇದೆ. ಅದ್ರ ಮೇಲೆ 20% ಯಾಕೆ ಮಾಡ್ತಿದೀವಿ, 31st ಮಾರ್ಚ್ 2012 ಪ್ರಿಯರ್, ಬಿಫೋರ್ ಇದೆ. ಆದ್ರಿಂದ 20% ಮಾಡಿದಾಗ 40,000 ಬಂತು. ಲೆಸ್ ಯಾವ್ದು ಅಮೌಂಟ್ ಎರಡರಲ್ಲಿ ಕಂಪೇರ್ ಮಾಡಿದಾಗ 25,000. ಸೆಕೆಂಡ್ ಕ್ವಶನ್ ಅಲ್ಲಿ ಏನಿದೆ, ವೈಫ್ ಮೇಲೆ ಇನ್ಸೂರೆನ್ಸ್ ಇದೆ. ಅದರದ್ದು ಆಕ್ಚುಲ್ ಅಮೌಂಟ್ ಎಷ್ಟಿದೆ, 20,000 ಇದೆ. ಪಾಲಿಸಿ ಅಮೌಂಟ್ 1 lakh ಇದೆ. ಅದು ಆಫ್ಟರ್ ಇರೋದ್ರಿಂದಾಗಿ 10% ಮಾಡ್ತೀವಿ ಕ್ಯಾಲ್ಕುಲೇಷನ್. 10,000 ಬರುತ್ತೆ 1 lakh ಮೇಲೆ. ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಲೆಸ್ 10,000 ಇಸ್ ಲೆಸ್. ಅದನ್ನ ಅಮೌಂಟ್ ಹೊರಗಡೆ ತಗೋತೀವಿ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಫಂಡ್ ಇದೆ, ಸ್ಟ್ಯಾಟ್ಯೂಟರಿ ಪ್ರಾವಿಡೆಂಟ್ ಫಂಡ್ ತಗೋತೀವಿ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಟ್ಯೂಷನ್ ಫೀಸ್ ಇದೆ, ತಗೋತೀವಿ.
ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಇದೆ, 8th ಇಶ್ಯೂ ಇರೋದ್ರಿಂದ ತಗೋತೀವಿ. ಟೋಟಲ್ ಮಾಡ್ಕೋತೀವಿ. ನಬಾರ್ಡ್ ನ ತಗೋಬಾರ್ದು, ಇವಾಗ ಚೇಂಜ್ ಮಾಡಿದ್ದಾರೆ ಫಾರ್ಮ್ಯಾಟ್ ನ. ಸೊ ಟೋಟಲ್ ನಾವು ಕೊಟ್ಟಂತ ಫಾರ್ಮ್ಯಾಟ್ ಇದರಲ್ಲಿ ಇನ್ನೊಂದು ಬರುತ್ತೆ. ಯಾವ್ದು ಬಿಟ್ಟಿದ್ದೀನಿ ಅಂದ್ರೆ ಈ ನಬಾರ್ಡ್ ಬದಲಾಗಿ ಏನ್ ನೆನ್ಪಿಟ್ಕೋರಿ ಅಂದ್ರೆ ಲೋನ್. ಸೊ ಲೋನ್ ನ ರೀಪೇಮೆಂಟ್ ಮಾಡಿದ್ರೆ ಅದನ್ನ ತಗೋತೀವಿ. ಸೊ ಇಷ್ಟು ಬಿಟ್ಟು ಇಲ್ಲಿ ಬರೆದಂತ ಫಾರ್ಮ್ಯಾಟ್ ನಲ್ಲಿ ಶಬ್ದಗಳು ಬಿಟ್ಟು ಬೇರೆ ಬಂದ್ರೆ ಯಾವ್ದು ತಗೋಬಾರ್ದು. ನಬಾರ್ಡ್ ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ. ಸೊ ಇದಿಷ್ಟು ಫಾರ್ಮ್ಯಾಟ್, ಇದನ್ನ ಬಿಡಿಸುವಂತ ಮೆಥಡ್. ಈಗ 1,13,000 ಬಂತಲ್ಲ ಟೋಟಲ್, ಮ್ಯಾಕ್ಸಿಮಮ್ ಲಿಮಿಟ್ ಗೆ ಕಂಪೇರ್ ಮಾಡ್ಬೇಕಂದ್ರೆ 1,50,000ಗೆ ನೀವು ಇದನ್ನ ಇಲ್ಲಿ ಅದು ಕೂಡ ಬರೆದು ಮಾಡಬಹುದು, ಸಪರೇಟ್ ಆಗಿ ಸೆಂಟೆನ್ಸ್ ಮೂಲಕ ಬರೆದಾದ್ರು ನೀವು ಮಾಡಬಹುದು. ಸೊ ನಾನು ಸಪರೇಟ್ ಆಗಿ ಸೆಂಟೆನ್ಸ್ ಬರ್ತಿದ್ದೀನಿ. ಡಿಡಕ್ಷನ್ ಅಮೌಂಟ್ ಅಲೋಯಬಲ್ ಅಂಡರ್ ಸೆಕ್ಷನ್ 80C ಇಸ್ ಮ್ಯಾಕ್ಸಿಮಮ್ 1,50,000 ಆರ್ ಆಕ್ಚುಯಲ್ ಅಮೌಂಟ್ ವಿಚ್ ಎವರ್ ಇಸ್ ಲೆಸ್. ಸೊ ನಮ್ದು 1,13,000 ಬಂದಿದೆ, ಮ್ಯಾಕ್ಸಿಮಮ್ ಇರೋದು 1,50,000 ವಿಚ್ ಎವರ್ ಇಸ್ ಲೆಸ್. ಸೊ ಎರಡರಲ್ಲಿ ಮಿನಿಮಮ್ ಸಣ್ಣ ಅಮೌಂಟ್ ಯಾವ್ದಂದ್ರೆ 1,13,000. ನಾವು ಅದನ್ನ ಆನ್ಸರ್ ಆಗಿ ತಗೋತೀವಿ. ಇಷ್ಟು ಕಂಡುಹಿಡಿಬೇಕು ನೀವು ATC ನಲ್ಲಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನೋಡೋಣ.